ನಮಸ್ಕಾರ ಪ್ರಿಯ ವೀಕ್ಷಕರೇ, ಇಂದಿನ ಶೀರ್ಷಿಕೆಯಲ್ಲಿ ಗೆಲುವನ್ನು ಸಾಧಿಸಲು ಬೇಕಾದ ನಿಯಮಗಳು ಹಾಗೂ ಅಂಶಗಳು. ಹೌದು, ಇದು ಬಹಳ ಮುಖ್ಯವಾದ ಶೀರ್ಷಿಕೆ. ಬನ್ನಿ ತಿಳಿದುಕೊಳ್ಳೋಣ. ಯಾವುದೇ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಲು ಸ್ಪಷ್ಟ ಗುರಿ, ಕಠಿಣ ಪರಿಶ್ರಮ, ದೃಢವಾದ ಆತ್ಮವಿಶ್ವಾಸ ಮತ್ತು ಎದುರಾಗುವ ಸೋಲುಗಳಿಂದ ಕಲಿಯುವ ಸಕಾರಾತ್ಮಕ ಮನೋಭಾವ ಅತ್ಯಗತ್ಯ. ಸೋಲು ಗೆಲುವು ಜೀವನದ ಸಹಜ ಪ್ರಕ್ರಿಯೆಗಳಾಗಿದ್ದು, ಇವುಗಳನ್ನು ಸಮಾನವಾಗಿ ಸ್ವೀಕರಿಸಿ ಮುನ್ನಡೆಯುವುದೇ ನಿಜವಾದ ಯಶಸ್ಸು. ಗೆಲುವನ್ನು ಸಾಧಿಸಲು ನೆರವಾಗುವ ಪ್ರಮುಖ ಅಂಶಗಳು. ಸ್ಪಷ್ಟ ಗುರಿ. ನೀವು ಏನು ಸಾಧಿಸಬೇಕೆಂಬುದರ ಬಗ್ಗೆ ಸ್ಪಷ್ಟತೆ ಇರಬೇಕು. ನಿರ್ದಿಷ್ಟ ಗುರಿಯನ್ನು ಇಟ್ಟುಕೊಂಡು ಅದಕ್ಕೆ ತಕ್ಕಂತೆ ಯೋಜನೆಯನ್ನು ರೂಪಿಸಿಕೊಳ್ಳಿ. ಕಠಿಣ ಪರಿಶ್ರಮ ಮತ್ತು ಶಿಸ್ತು. ಕೇವಲ ಆಲೋಚನೆಗಳಿಂದ ಗೆಲುವು ಸಿಗುವುದಿಲ್ಲ. ಅದಕ್ಕಾಗಿ ನಿರಂತರವಾದ ಶ್ರಮ, ಪ್ರಯತ್ನ ಮತ್ತು ಶಿಸ್ತಿನ ಅಭ್ಯಾಸ ಬಹಳ ಮುಖ್ಯ. ಆತ್ಮವಿಶ್ವಾಸ. ಎಷ್ಟೇ ಕಷ್ಟಗಳು ಬಂದರೂ ಧೃತಿಗೆಡದೆ ಧೈರ್ಯವಿರಬೇಕು. ಸೋಲಿನಿಂದ ಕಲಿಕೆ. ಯಾವುದೇ ವೈಫಲ್ಯಗಳು ಎದುರಾದಾಗ ನಿರಾಶರಾಗದೆ ಅವುಗಳನ್ನು ಒಂದು ಪಾಠವಾಗಿ ಸ್ವೀಕರಿಸಿ ನಿಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಿ. ನಿರಂತರ ಕಲಿಕೆ. ಬದಲಾಗುತ್ತಿರುವ ಜಗತ್ತಿಗೆ ತಕ್ಕಂತೆ ನಿಮ್ಮ ಜ್ಞಾನ ಮತ್ತು ಕೌಶಲ್ಯಗಳನ್ನು ನಿರಂತರವಾಗಿ ನವೀಕರಿಸಿಕೊಳ್ಳುತ್ತೀರಿ. ಗೆಲುವನ್ನು ತಲುಪಲು ಪಾಲಿಸಬೇಕಾದ ಪ್ರಮುಖ ಹಂತಗಳು. ನೀವು ಏನು ಸಾಧಿಸಬೇಕೆಂಬುದರ ಬಗ್ಗೆ ಸ್ಪಷ್ಟತೆ ಇರಲಿ. ನಿಮ್ಮ ಗುರಿಯು ನಿರ್ದಿಷ್ಟವಾಗಿರಬೇಕು. ಗುರಿಯನ್ನು ತಲುಪಲು ಸೂಕ್ತವಾದ ಹಂತದ ಯೋಜನೆಯನ್ನು ರೂಪಿಸಿಕೊಳ್ಳಿ. ಯೋಜನೆಗೆ ತಕ್ಕಂತೆ ನಿರಂತರವಾಗಿ ಮತ್ತು ಪ್ರಾಮಾಣಿಕವಾಗಿ ಶ್ರಮಿಸುವುದು ಅವಶ್ಯಕ. ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇರಲಿ. ಇದು ಕಷ್ಟದ ಸಮಯದಲ್ಲಿಯೂ ಮುನ್ನಡೆಯಲು ಪ್ರೇರೇಪಿಸುತ್ತದೆ. ಸೋಲುಗಳು ಅಂತಿಮವಲ್ಲ. ಅವುಗಳಿಂದ ಪಾಠ ಕಲಿತು ನಿಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಿ. ಸಮಯದ ಮಹತ್ವವನ್ನು ಅರಿತು ಕೆಲಸಗಳನ್ನು ಸರಿಯಾದ ಸಮಯಕ್ಕೆ ಮುಗಿಸುವುದು ಗೆಲುವಿನ ಪ್ರಮುಖ ಕೀಲಿಕೈಯಾಗಿದೆ. ಗೆಲುವಿನ ಆಸೆಗಿಂತ ಸೋಲಿನ ಭಯವಿಲ್ಲದೆ ಮಾಡುವ ಪ್ರಯತ್ನವೇ ಅತ್ಯಂತ ಶಕ್ತಿಶಾಲಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.